ಒಕ್ಕಲಿಗ ಒಕ್ಕದಿದ್ರೆ ಬಿಕ್ಕೋದು ಜಗವಲ್ಲ. ಏನು ಹಿರಿಯರು ಏನು ಹೇಳ್ಯಾರಲ್ಲ ಆ ಮಾತೇನು ಸುಳ್ಳಾಗಿಲ್ಲ. ನಾಯಕರು ಬೇಕ್ರಿ ಈಗ ಯಾರನ್ನ ಕೇಳ್ಬೇಕು ನಾವು ನಾಯಕ ಬೇಕಲ್ಲ. ಇನ್ನೂ ವಿನಯ್ ಕುಲಕರ್ಣಿ ಇದ್ನಲ್ಲ ಸರ, ರೋಡ್ ಮಾಡಿದ ಏನಾರು ಒಂದಿಟ್ಟು ಪರಿಹಾರ ಇದು ಏನಾರು ಮಾಡಿ ಸರ. ಆಮೇಲೆ ಈ ಪ್ರಹ್ಲಾದ್ ಜೋಶಿ ಅಂತೂ ನಾವು 3-5 ವರ್ಷಕ್ಕೊಮ್ಮೆ ಬರಮ್ಮ ಮಣ್ಣಿನ ಮಗ ಅಂತೇಳಿ ಓಟ್ ಹಾಕಿಸ್ಕೊಳ್ಳೋ. ಇವ್ರು ಮೋದಿ ಸರ್ಕಾರ ಅಂತೂ ಏನು ಅವು ದಿಲ್ಲಿಯಾಗ ನಾವು ಹೆಬ್ಬಳ್ಳಿ ವಿನಯ್ ಕುಲಕರ್ಣಿ ಕಟ್ಸಾಡ್ರಿ ಇರ್ಬೋದು ಉಗ್ರಾಂಗ್ ನಮ್ಮೂರ್ ನಾಯಕರು ಬರ್ತಾ ಇದಾರೆ. ಅದ್ರ ಪಾಪ ಏನ್ ಮಾಡುದು, ನಮ್ಮೂರ್ ನಾಯಕರು ಸದಾ ಅನಿವಾರ್ಯ ಯಾವ್ದೋ ಒಂದು ಸಂಕಷ್ಟದಾಗ ಸಿಲುಕಿಸಿ ಒಳಗ ಇದನ್ನ ಮಾಡ್ಯಾರ. ಈಗ ಅವ್ರು ಇಲ್ಲಿ ಅವ್ರ ಮಾಡಿದ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅದಾವು ನೋಡ್ರಿ. ನಾವು ಪಕ್ಷ ಅಲ್ಲ, ನಮ್ಮ ವ್ಯಕ್ತಿ ಮುಖ್ಯ. ವ್ಯಕ್ತಿ ಅಂತ ವ್ಯಕ್ತಿ ಅದನ್ನ, ಆ ವ್ಯಕ್ತಿ ಇಲ್ಲದಕ್ಕೆ ನಮ್ಗೆ ದುಃಖ ಆಗೈತಿ ಇಷ್ಟ. ಈಗ ಅವ್ರು ಇಲ್ವಲ್ಲ, ಹೆಂಗೆ ಆ ಥರದಲ್ಲಿ ನಡೆಯುತ್ತಾ? ನಡೆಯಕತ್ತೈತ್ರಿ, ಬಟ್ ಆಕಾರದಿಂದ ನಡೀತು ಮಾಡ್ತಿದ್ರಿ ಅವ್ರು ಇದ್ದಾಗ. ಅವರು ಸ್ವಲ್ಪ ಅನಾನುಕೂಲದಿಂದ ಅವರ ಇದು ಆಗಿದ್ದಾರೆ. ಆಮೇಲೆ ಈಗ ನಾವು ಇದು ಕಳೆದೇ ಆಗುತ್ತೆ ಸರ್. ಮಳಿ ಇಲ್ಲ, ಮಾರಿಲ್ಲ, ಏನ್ ನಮ್ಮ ಪರಿಸ್ಥಿತಿ ಸರ್. ಯಾವ ಸರ್ಕಾರ ನೋಡುವಲ್ದು, ಮೋದಿ ಅವ್ರು ನೋಡುವಲ್ರು. ಆಮೇಲೆ ಈ ಪ್ರಹ್ಲಾದ್ ಜೋಶಿ ಅಂತೂ ನಾವು 3-5 ವರ್ಷಕ್ಕೊಮ್ಮೆ ಬರಮ್ಮ ಮಣ್ಣಿನ ಮಗ ಅಂತೇಳಿ ಓಟ್ ಹಾಕಿಸ್ಕೊಳ್ಳೋ. ಇನ್ನೂ ವಿನಯ್ ಕುಲಕರ್ಣಿ ಇದ್ನಲ್ಲ ಸರ, ರೋಡ್ ಮಾಡಿದ ಏನಾರು ಒಂದಿಟ್ಟು ಪರಿಹಾರ ಇದು ಏನಾರು ಮಾಡಿದ ಸರ. ಈ BJP ಸರ್ಕಾರ ಬಂದಿಂದ ಏನೇನು ನಮ್ಮ ಗತಿನೇ ಬಿಟ್ಟಾಗಿಲ್ಲ ಸರ್. ಮಳೆಗಾಲ ಇಲ್ಲ, ಈ ನಮ್ಮನೆ ಒದ್ದಾಡ್ಕತ್ತೀರಿ ಸರ್. ನಮ್ಮ ಪರಿಸ್ಥಿತಿ ನೀವು ನೋಡಕತ್ತೀರಿ ಸರ್. ಈ ನಮ್ಮನೆ ನಮ್ಗೆ ಒದ್ದಾಡ್ರಿ, ಬೆಳೆ ಪರಿಹಾರ ಇಲ್ಲ, ಏನಿಲ್ಲ ಸರ. ಎಲ್ಲ ಖರ್ಚು ಮೈಮ್ಯಾಗ ಸರ್. ಹೊಟ್ಟೆ ಕೂತು ತಿನ್ನೋ ಬಗ್ಗೆ ಆಗೈತ್ರಿ ಸರ್. ಏನು ಹುಚ್ಚಿದ್ರಿ ಈಗ? ಏನು ಸರ್ ಏನು ಮಾಡ್ತಿದ್ದ? ಏನು ಈ ಸದ್ಯ ಕಳೆ ತೆಗಿಯಾಕತ್ತೀವಿ ಸರ್. ಬೆಳೆ ಸರ್ ಉದ್ರಿ ಸರ್, ಉದ್ದು ಉದ್ದಿನ ಹ್ಞೂ ಸರ್. ಇದು ಇನ್ನೂ ಬಂದಾಗ ಕರೆ ಸರ್. ಪರಿಸ್ಥಿತಿ ಭಾಳ ಗಂಭೀರ ಐತೆ ಸರ್. ಮಳೆ ಸ್ವಲ್ಪ ಯಾಮಾರ್ದು ಕಷ್ಟ, ಭಾಳ ಕಷ್ಟ ಐತೆ ಸರ್. ಹೊಟ್ಟೆ ತುಂಬ್ಕೊಳ್ ಇದಕ್ಕೆ ಮಾಡಿದ ಖರ್ಚು ಕೂಲಿ ಮೈಮ್ಯಾಗ ನೋಡ್ರಿ ಸರ್. ಇವ್ರಿಗೆಲ್ಲ 500-500 ರೂಪಾಯಿ ಪಗಾರ ಕೊಟ್ಟರು ಬರ್ತಾರೆ ಸರ್. ಇಲ್ಲಿಗೆ ಬರೋದು ಸರ್. ಪರಿಸ್ಥಿತಿ ಭಾಳ ಗಂಭೀರ ಐತೆ ನೋಡಿ ಸರ್. ಇವರು ಮೋದಿ ಸರ್ಕಾರ ಅಂತೂ ಏನು ಅವು ದಿಲ್ಲಿಯಾಗ ನಾವು ಹೆಬ್ಬಳ್ಳಿ ಸರ್. ಇವು ಪ್ರಹ್ಲಾದ್ ಜೋಶಿ ಅವ್ರಂತೂ ಏನು ಕೆಲಸನೂ ಮಾಡಲಿ. ಇನ್ನೂ ವಿನಯ್ ಕುಲಕರ್ಣಿ ಕೋಟಿ ದಾರಿ ಮಾಡ್ಸೀನಿ ರೀ. ಕೋಟಿ ಖರ್ಚು ಮಾಡ್ಯಾನ್ರಿ ಇವಂತೂ ಪ್ರಹ್ಲಾದ್ ಜೋಶಿ ಅಂತೂ ನಾವು ಊರಿಗೆ ಬರ್ಲು ಬಿಟ್ಟು ಸರ್. ಏನೇ ನಾವು ಬಂದೇ ಇಲ್ಲ ನಮ್ಮ ಊರಿಗೆ ರೀ. ಯಾರ ಗುಡಿ ಕಟ್ಟಿದಕ್ಕೆ ನಾ ಕಟ್ಟೇನಿದ್ದೆ ಕಳ್ಸ ಇಡಕ್ಕೆ ಬರ್ತಾನೆ ರೀ ನಾವು ಪ್ರಹ್ಲಾದ್ ಜೋಶಿ ಅವ್ರು. ವಿನಯ್ ಕುಲಕರ್ಣಿ ಕಟ್ಸಾನ್ರಿ ಇರ್ಬೋದು ಅವ್ರಿಂದ ಉಗ್ರಾಂಗ್ ಕೊಂಡಿವ್ರಿ. ಸಾಕಷ್ಟು ಕೊನೆಗಳು ನೋಡ್ರಿ. ಇಲ್ಲಿ ದೊಡ್ಡದಾರ ಎಲ್ಲಿ ಬೇಕಾದ್ರೆ ರೋಡ್ ಮಾಡ್ಸ್ಯಾರ. ನೀವು ಏನಿಲ್ಲ ಪ್ರಹ್ಲಾದ್ ಜೋಶಿ ಅವ್ರು ಏನೇನು ಮಾಡಿಲ್ಲ ನೋಡ್ರಿ. ಮುಗಿ ಸರ್. ಜೈ ಹಿಂದ್ ರೀ. ಹೆಬ್ಬಾಳಿ ಗ್ರಾಮದ ರೈತರು ಇಲ್ಲಿ ನಮ್ಮ ಭೂಮಿ ತಲವಾಗಿ ಇದ್ರೊಳಗೈತಿ. ಮುಂಗಾರಿ ಬೋರ ಕೈ ಕೊಟ್ಟೈತಿ. ಭಾಳ ರೈತರ ಪರಿಸ್ಥಿತಿ ಅಲ್ಲೋಲ್ ಕಲ್ಲೋಲ್ ಐತಿ. ಯಾಕಂದ್ರೆ ನೀರಾವರಿ ಏಟ್ 1% 2% ನೀರಾವರಿ ಇರ್ತಾರೆ. ಇದು ಹಳ್ಳನೂ ಇಲ್ಲ, ಏನಿಲ್ಲ ಎಲ್ಲ. ಭಾಳ ಅಂದ್ರೆ ಭಾಳ ಮುಂಗಾರಿ ಕೈ ಕೊಟ್ಟತ್ತೆ. ರೈತಗೆ ಅಷ್ಟ ನಷ್ಟ ಐತಿ. ಏನು ಮಾಡ್ಬೇಕು ಅವತ್ತು ಅಲ್ಲಿ ಎಲ್ಲಾರು ಯಾರ ಕಡೆ ದುಡ್ಯಾಕೆ ಹೋಗ್ಬೇಕಾ ಅಂಥ ಪರಿಸ್ಥಿತಿ ಬಂದೈತಿ ಈಗ. ಏನು ಇನ್ನು ಈ ವಾರದಾಗ ಮಳೆ ಆಗ್ತದೆ ಅಂದರೆ ಇದು ಮಾನ್ಸೂನ್ ಪೂರ ಕೈ ಕೊಡ್ತು. ಏನಿಲ್ಲ, ಇದ್ದಿದ್ದು ತಲವಾಯಿ ಭೂಮಿ ಅತ್ತಾಗೆಲ್ಲ ಭೂಮಿ ಎಲ್ಲ ಪೂರ ಹರಗುವಂಗೆ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಏನು ಮಳೆರಾಯ ದಾರಿ ಕಾಕೊಂತ ನಾವು ನಿಂತೇವಿ ನೋಡು. ನಾವು ಆದ್ರೆ ಏನಾನ ರೈತರ ಕಣ್ಣೀರು ಒರೆಸ್ತೈತೆ ಅಂತ ನೋಡ್ಬೇಕಂತ ನಾವು ಆಶಿಸ್ತೇವೆ. ಪ್ರಕೃತಿ ಕೆಲಸವಾಗದಿದ್ರೆ ಯಾರೇನು ಮಾಡಕ್ಕೆ ಯಾರೇನಲ್ಲ. ಒಕ್ಕಲಿಗ ಒಕ್ಕದಿದ್ರೆ ಬಿಕ್ಕೋದು ಜಗವಲ್ಲ. ಏನು ಹಿರಿಯರು ಏನು ಹೇಳ್ಯಾರಲ್ಲ ಆ ಮಾತೇನು ಸುಳ್ಳಾಗಿಲ್ಲ. ಯಾಕಂದ್ರೆ ರೈತನ ಒಕ್ಕಲಿಯವರು ಏನು ಉಳ್ಕೆ ಜನ ಏನು ತಿಂತಾರೆ. ಇಡೀ ಟೋಟಲಿ ಮಾರ್ಕೆಟ್ ಎಲ್ಲ ನಿಂತಿದ್ದು ರೈತನ ಒಂದು ಇದು ಅಗ್ರಿಕಲ್ಚರ್ ಮೇಲೆ. ಇದೇ ಇಲ್ಲಲ್ಲಿ ಹೋದ್ರೆ ಯಾವುದು ಏನಿಲ್ಲ. ಅವರಾದ್ರೂ ಯಾರು ಮಾರ್ಕೆಟ್ಗೆ ಅವ್ರನ್ನ ಏನಾಯ್ತಪ್ಪ ಈಗ ಹೆಂಗೈತೆ ಮಾರ್ಕೆಟ್ ಅಂದ್ರೆ ಏನಿಲ್ಲರಿ ಮಳೆನೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೋ ಒಂದು ವರ್ಕ್ ಇದ್ದಿದ್ರು ಮಳೆ ಮೇಲೆ ಡಿಪೆಂಡ್ ಇರ್ತೈತಿ. ಆದ್ರೆ ಮಳೆ ಇಲ್ಲ ಅಂದ್ರೆ ಏನು ನೆಲೆ ಇಲ್ಲ. ಈ ರೈತ ಬೆಳೆದಿದ್ದನ್ನ ಎಲ್ಲ ತಿಂತಾರೆ, ಆದ್ರೆ ರೈತನ ಕಷ್ಟನ ಯಾರು ನೋಡ್ತಾ ಇಲ್ಲ. ಹೆಂಗೆ ನಿಮ್ಮ ನಾಯಕರು, ನಿಮ್ಮೂರ ನಾಯಕರುಗಳೆಲ್ಲ ಬರ್ತಾರ? ನಮ್ಮೂರ ನಾಯಕರು ಬರ್ತಾ ಇದಾರೆ. ಆದ್ರೆ ಪಾಪ ಏನ್ ಮಾಡುದು, ನಮ್ಮೂರ ನಾಯಕರು ಸದಾ ಅನಿವಾರ್ಯ. ಈಗ ಯಾವ್ದೋ ಒಂದು ಸಂಕಷ್ಟದಾಗ ಸಿಲುಕಿಸಿ ಒಳಗೆ ಇದನ್ನ ಮಾಡ್ಯಾರ. ಈಗ ಅವ್ರ ಹೊರಗೆ ಈಗಂತೂ ಇಲ್ಲಿ ಅವ್ರ ಮಾಡಿದ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅದಾವು. ಈಗ ಅವ್ರನ್ನ ಇಲ್ಲಾಂದ್ರೂ ಮತ್ತೆ ಅದು ಒಂದು ಕಷ್ಟದಾಗ ಅದ ನಮ್ಮ ಜನ ಈಗ. ಯಾಕಂದ್ರೆ ಅವ್ರಂಥ ಅಭಿವೃದ್ಧಿ ನಾಯಕಗಳು ಇಲ್ಲ ಯಾರೂ ಇಲ್ಲ ನೋಡ್ರಿ. ನಾವು ಪಕ್ಷ ಅಲ್ಲ, ನಮ್ಮ ವ್ಯಕ್ತಿ ಮುಖ್ಯ. ವ್ಯಕ್ತಿ ಅಂತ ವ್ಯಕ್ತಿ ಅದನ್ನ, ಆ ವ್ಯಕ್ತಿ ಇಲ್ಲದಕ್ಕೆ ನಮ್ಗೆ ದುಃಖ ಆಗೈತಿ ಇಷ್ಟ. ಆದ್ರೆ ಅವ್ರು ಮಾಡಿದ ಕೆಲಸಗಳು ಅಜರಾಮರ ಅದಾವು. ಎಲ್ಲಾರು ಹುಡ್ಕೊಂತ ಹೋಗೋಣ್ರಿ. ನಾವು ಯಾವ ಪಕ್ಷದಂತ ನಾವು ಇದನ್ನ ಮಾಡಿ ಹೇಳಕತ್ತಿಲ್ಲ. ಮಾಡಿದ ಕೆಲಸಗಳು ಇದ್ದಿದ್ದು ಹೇಳತ್ತೀನಿ. ವ್ಯಕ್ತಿ ಮುಖ್ಯ ನಮಗೆ. ಆ ರೀತಿ ಅಂತ ಕೆಲಸ ಮಾಡ್ಯಾರ ಅವ್ರು ಅಣ್ಣಾರು ವಿನಯ್ ಕುಲಕರ್ಣಿ ಅವರು. ಏನು ನಿರೀಕ್ಷೆ ಇದೆ ಸರ್ ನಿಮ್ಗೆ? ಈಗ ಏನಿಲ್ಲ, ಆಗ್ಬೇಕು ಹಿಂಗೆ ಆಗ್ಬೇಕು ಅಂತದೇನೋ ಇದೆಯಾ? ರಸ್ತೆ ಅಭಿವೃದ್ಧಿ ಎಲ್ಲ ಆಗ್ಯಾವ್ರಿ. ಏನಿಲ್ಲ, ನಾವು ಮೇಲ್ಕೆ ನಮ್ಮ ನೋಡೋದೆಲ್ಲ ಮಳೆರಾಯ ಇತ್ತಂದ್ರೆ ಎಲ್ಲರೂ ಸುಖಿ ಭಾವ ಇರ್ತಾರೆ. ಯಾಕಂದ್ರೆ ನಾವು ರೈತರು ದುಡಿದ್ರೆ ಪಾಪ ಅವ್ರದ್ದು ಕೂಲಿ ಕಾರ್ಮಿಕರಿಗೆಲ್ಲ ಅವ್ರದ್ದು ಒಂದು ಹೊಟ್ಟೆ ಜೀವನ ಪಾಡ್ ನಡಿತೈತಿ. ಥ್ಯಾಂಕ್ಸ್. ಮಳೆ ಬರಲಿ, ಚೆನ್ನಾಗಿ ಆಗಲಿ. ಸರಿ.
ಯಾವ ಊರಿದು ನಿಮ್ಮ ಹೆಸರು? ತಲವಾಯಿ ಅಲ್ವಾ, ನಿಮ್ಮ ಹೆಸರು ಗುರುಗಳೇ? ಕಾಳಪ್ಪ ಶಿವಪ್ಪ ಬಡಿಗೇರ್. ಹೆಂಗಿದೆ ಗುರುಗಳೇ ಈ ವಾತಾವರಣ ಇವಾಗ? ಹೆಂಗೆ ಕೆಲಸಗಳು ಕೆಲಸಗಳು ಎಲ್ಲ ಚಲೋ ಆಗ್ಯಾವ್ರಿ. ಚಲೋ ಆಗಿದೆ? ಮಳೆದೇನು ಸಮಸ್ಯೆ ಆಗಿದೆ? ಮಳೆ ಇಲ್ಲ ಇಲ್ರಿ. ಹಾಂ. 2-3 ವರ್ಷ ಇದು 4 ತಿಂಗಳಾತು ಈಗ ಒಟ್ಟ ಮಳಿನೇ ಇಲ್ರಿ. ಆ್ಯಕ್ಚುಲಿ ಈ ಊರಲ್ಲಿ ಏನು ಹೆಚ್ಚು ಬೆಳೆಯೋದು ನೀವು? ಹೆಸರು, ಉದ್ದು, ಹಾಂ ಹಾಂ. ಉಳ್ಳಿ. ಮೂಲಭೂತ ಸೌಕರ್ಯಗಳು ಹೆಂಗಿದೆ ಊರಿನಲ್ಲಿ? ಚರಂಡಿ, ನೀರು, ಕರೆಂಟು? ನೀರು ಎಲ್ಲ ಚಲೋ ಐತಿ, ಕರೆಂಟ್ನು ಚಲೋ ಐತಿ. ಯಾರಾದರೂ ಕಷ್ಟ ನಷ್ಟಗಳು ಬಂದಾಗ ಅಥವಾ ಏನಾದರೂ ಸಮಸ್ಯೆಗಳಾದಾಗ ನಾಯಕರು ಮಾತಾಡ್ತಾರೆ ಇಲ್ಲಿ? ಮಾತಾಡ್ತಾರೆ. ಯಾರು ಬಂದು ಮಾತಾಡ್ತಾರೆ ಇಲ್ಲಿ? ಇವ್ರು MLAಗಳು MP ಗಳು ರೀ. ವಿನಯ್ ಕುಲಕರ್ಣಿ ನಿಮ್ಮ ಸಂಪರ್ಕ, ಈ ಊರಿನ ಸಂಪರ್ಕದಲ್ಲಿ ಎಲ್ಲ ಮಾಡ್ಯಾರ್ರಿ ಅವ್ರು. ಅಗದಿ ಪದ್ಧತಿ ಮಾಡ್ಯಾರ. ಈ ಊರಿನ ಹೋದಾಗ ಏನಾದರೂ ರೆಸ್ಟ್ ಏನಮ್ಮ ಎಲ್ಲಾನು ಮಾಡ್ಯಾರ್ರಿ ಅವ್ರು. ಈಗ ಅವ್ರು ಇಲ್ವಲ್ಲ, ಹೆಂಗೆ ಆ ಥರದಲ್ಲಿ ನಡೆಯುತ್ತಾ? ನಡೆಯಕತ್ತೈತ್ರಿ, ಮಟ್ಟ ಆಕಾರದಿಂದ ನಡೀತೈತಿ. ಹೌದಾ? ಏನು ತೊಂದರೆ? ನಿಮ್ಮೂರು ಚೆನ್ನಾಗಿದೆ ಸರ್, ನಮ್ಮೂರು ಚೆನ್ನಾಗಿದೆ. ಏನು ಹಾಕಿದ್ರಿ ಈಗ ಊರಲ್ಲಿ? ಊರಲ್ಲಿ ಏನು ಹೊಲದಲ್ಲಿ ಮಳೆ ಇದು ಇರಲಿಲ್ಲ ಸರಿಯಾಗಿ. ಎಲ್ಲ ಹಾಕಿದ್ದಾರೆ, ಎಲ್ಲ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಮಳೆ ಚೆನ್ನಾಗಿ ಆಗ್ತಾ ಇಲ್ಲ. ಮಳೆ ಇಲ್ಲ ಅಂದ್ರೆ ಬೆಳೆ ಬರಲ್ಲ. ಇದು ಸಣ್ಣ ಊರು, ಮತ್ತೇನು ಅಂತ ಏನು ದೊಡ್ಡ ಊರಲ್ಲ. ಎಲ್ಲ ಅಗ್ರಿ ಮಾಡಿದವ್ರಿಗೆಲ್ಲ ತೊಂದರೆ ಇದೆ. ಈ ಸಣ್ಣ ಊರು ಅಂದ್ರೆ ಏನು ನಿಮ್ಮ ಊರ ಹೆಸರು? ಚಂದನಮಟ್ಟಿ ಅಂತ ಸರ್, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ ಬರುತ್ತೆ. ಚಂದನಮಟ್ಟಿ ಅಂತ ಗ್ರಾಮ ಸರ್ ನಮ್ಮದು. ಇದು ಗ್ರಾಮಾಂತರ ಬರುತ್ತೆ? ಹಾಂ, ಧಾರವಾಡ ಡಿಸ್ಟಿಕ್. ಹೆಂಗೆ ಇಲ್ಲಿ ಇದ್ದಾಗ ಈ ಸ್ಥಳೀಯ ನಾಯಕರಾಗಿರ್ಬೋದು, ಸಂಸದರಾಗಿರ್ಬೋದು, ಈ ಮೂಲಭೂತ ಸೌಕರ್ಯಗಳಿಗೆ ಏನಾದ್ರು ಕೆಲಸ ಮಾಡ್ಯಾರ ಏನು? ಮಾಡ್ತಿದ್ರಿ ಅವ್ರು ಇದ್ದಾಗ. ಅವರು ಸ್ವಲ್ಪ ಅನಾನುಕೂಲದಿಂದ ಅವರ ಇದು ಆಗಿದ್ದಾರೆ ನಮ್ಮ MLA ಅವರು. ಹಿಂಗಾಗಿ ಸ್ವಲ್ಪ ಕೆಲಸ ಸ್ಲೋ ಅದಾವ್ರಿ ಸರ್. ಒಬ್ಬರು ಮಾಡಿದ್ರೆ ಇದೆ ಅಂತೇನಿಲ್ಲ, ಯಾರು ಮಾಡಿದ್ರೇನು ನಮಗೇನು ಕೆಲಸ ಚೆನ್ನಾಗಿ ಆದ್ರೆ ಸಾಕು. ನಮಗೇನು BJPನೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ. ನಮಗೆ ಬೇಕಾಗಿದ್ದು ಕೆಲಸ, ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಅಭಿವೃದ್ಧಿ ಆದರೆ ಸಾಕಾಗಿತ್ತು ನಮಗೆ. ಇಲ್ಲ, ಈಗ ಅವ್ರವ್ರು ಇದರಲ್ಲಿ ನಮ್ದು ತೊಂದರೆ ಇದೆ ನೋಡ್ರಿ ರೈತರದ್ದು. ನೇಚರ್ ಮತ್ತು ಫ್ಯೂಚರ್ ಎರಡು ಚೆನ್ನಾಗಿರುತ್ತೆ. ನೇಚರ್ ಮತ್ತು ಫ್ಯೂಚರ್ ಚೆನ್ನಾಗಿರ್ಬೇಕಲ್ರಿ ನಮ್ಮ ಮಕ್ಕಳಿಗೆ ಅಂತ. ಅಗ್ರಿದು ಆಯ್ತು, ಒಳ್ಳೆ ನಮ್ಮ ಎಜುಕೇಷನ್, ಮಕ್ಕಳದ್ದು ಎಜುಕೇಷನ್ ಬಗ್ಗೆ ಸ್ಕೂಲು, ಸ್ವಲ್ಪ ಗ್ರೌಂಡ್ ಅವ್ರವ್ರು ಮಾಡ್ಕೊಂಡ್ರೆ ಆಗ್ತೈತೆ ರೀ. ಎಲ್ಲ ಅಗ್ರಿ ಅವ್ರು ಯಾರು ಮಾಡಕತ್ತದ ಹೇಳ್ರಿ. ಈ ಎಲ್ಲ ಕ್ಷೇತ್ರದ ಸುದ್ದಿ ಸಮಾಚಾರ ಕೇಳ್ತಿದ್ದೀರಿ ಸಾಹೇಬ್ರೆ ನೀವು. ನಿಮ್ಮೂರಿನ ಸಮಾಚಾರ ಕೇಳಿದಾಗ ಏನು ಅನಿಸುತ್ತೆ? ನಮ್ಮೂರಿನ ಸಮಾಚಾರ ಕೇಳಿದಾಗ ನಾವು ಸ್ವಲ್ಪ ಜಾಸ್ತಿ ಹಿಂದದೇವು ಅಂತ ಅನಿಸ್ತದೆ. ಎಲ್ಲ ಕಡೆನೂ ಇದೈತಿ, ನಮ್ಮಲ್ಲಿ ಹಿಂದೆ ರೀ ಸ್ವಲ್ಪ. ಯಾವುದಾದ್ರೂ ಅನುಕೂಲ ಇಲ್ಲ. ಹಾಸ್ಪಿಟ್ಲ್ ಐತಿ, ಆದ್ರೆ ಟೈಮಿಗೆ ಉಪಯೋಗ ಇಲ್ಲ. ಸ್ಕೂಲ್ ಅದಾವೆ, ಆದ್ರೆ ಮುಂದೆ ಹೋಗೋ ಬಸ್ಸಿನ ತೊಂದರೆ ಐತಿ ಮಕ್ಕಳಿಗೆ. ಬೆಳಿಗ್ಗೆ ಭಾಳ ತೊಂದರೆ ಐತಿ. ಮತ್ತು ಇಲ್ಲಿ ಕಾಲೇಜ್ ಆಗಾಗ್ತಿಲ್ಲ ಇನ್ನು. ಫಸ್ಟ್ ಇಯರ್ ಮಟ್ಟ ಆದ್ರೆ ಅನುಕೂಲ ಆಕೈತೆ ನಮ್ಮ ಮಕ್ಕಳಿಗೆ. ಅಷ್ಟೇ ಕಲಿತಾವೆ ಹುಡುಗರು ಇಲ್ಲಿ. ಹಾಗೆ ಇದು ಜಾಸ್ತಿ ಇದಿಲ್ಲ. ಮತ್ತು ಹೆಚ್ಚು ಬೇಕಾದ್ರೆ ನಮ್ಮ ಧಾರವಾಡಕ್ಕೆ ಇದೆ, ಹೋಗೋ ಬರೋಕೆ ಬಸ್ಸಿನ ತೊಂದರೆ ಇದೆ. ಬೆಳಿಗ್ಗೆ ಒಂದು ಬಸ್ ಬರುತ್ತೆ, 2 ಬಸ್. ಭಾಳ ಅಂದ್ರೆ ಭಾಳ ಸಣ್ಣ ಮಕ್ಕಳು 4ನೇ 5ನೇ ತೊಗೊಳಕ್ಕೆ ಭಾಳ ತೊಂದರೆ ಇದೆ ರೀ. ಬಸ್ ಫುಲ್ ಆಗ್ತೈತೆ ರೀ. ನೀವು ನೋಡಿದ್ರೆ ಅಯ್ಯೋ ಅನಿಸ್ಬೇಕು ನಿಮ್ಗೆ. ಹಂಗೆ ಆಗ್ತೈತೆ ರೀ, ಬಸ್ಸಿನ ತೊಂದರೆ ಇದೆ. ಒಂದು ಬಸ್ ತಪ್ಪಂದ್ರೆ 2 ಬಸ್ಸಿನ ಮಂದಿ ಒಂದೇ ಬಸ್ಸಿಗೆ ಹೋಗ್ತದೆ ಸ್ಕೂಲಿಗೆ. ಇಷ್ಟು ತೊಂದರೆ ಅದಾವೆ ರೀ. ಆದರೂ ಯಾರು ಏನೂ ಇದು ಮಾಡಂಗಿಲ್ಲ ರೀ ಅದ್ರ ಬಗ್ಗೆ. ಒಳ್ಳೇದಾಗಲಿ. ನಮ್ದೇನು ರೈತರಿಗೆ ವೇಗ ಬೆಲೆ ಸಿಗ್ತಾಯಿಲ್ಲ. ಹೀಗಾಗಿ ರೈತರದ್ದು ಸ್ವಲ್ಪ ಭಾಳ ತೊಂದರೆ ಐತಿ. ಆದಷ್ಟು ಇವ್ರು ಯಾರು ಮೇಲಧಿಕಾರಿ ಅದಾರಲ್ಲ, ನಮ್ಮ ಇವರೆಲ್ಲರೂ ಸ್ವಲ್ಪ ರೈತರ ಬಗ್ಗೆ ಗಮನ ಹರಿಸ್ಬೇಕಂತ ಕೇಳ್ಕೊತೀವಿ ಅಷ್ಟೇ. ಬೆಳೆ ಇಲ್ಲ, ಮೊದಲು ತೊಂದರೆ ಅದ, ಭಾಳ ತೊಂದರೆ ಆಗದ. 1 ಚೀಲ ಯೂರಿಯಾ ಗೊಬ್ಬರ ಸಿಗೋತ್ತಿಲ್ಲ ಈಗ. ಒಳ್ಳೆ DAP ಬೇಕಂದ್ರೆ 2,500 ರೂಪಾಯಿ ಮಟ್ಟ ನಮ್ಗೆ ರೈತರಿಗೆ ಬಂದು ಆಗ್ತೈತಿ. ನಾವು ಒಂದು 2 ಚೀಲ ತೊಗೊಂಬಂದು ಹಾಕಿದ್ವಿ ಅಂದ್ರೆ ರೀ 5,000-6,000 ರೂಪಾಯಿ ಗೊಬ್ಬರಕ್ಕೆ ಹೋದ್ರೆ, ಇದು ಮಳೆ ಇಲ್ಲದ ಸಂಬಂಧ ಅದು ವೇಸ್ಟ್ ಆಗತೈತಿ. ಅದೂ ನಮ್ಗೆ ಏನೂ ಅನುಕೂಲ ಆಗತ್ತಿಲ್ಲ ಗೊಬ್ಬರದ್ದು. ನಮ್ಗೆ ಎಲ್ಲ ನಡಕಾಗಿ ಮಾಡೋದ್ರಿಂದ ಜಾಸ್ತಿ ಲಾಭ ಇರೋದು, ನಮ್ಗೆ ರೈತರಿಗೇನು ಲಾಭ ಇಲ್ಲ. ಅಣ್ಣ ಹೆಂಗಿದೆ ಅಣ್ಣ? ಆರಾಮದೇವ್ರಿ. ಏನು ನಡೀತಿದೆ ಕೆಲಸ? ಇವ ಎಡಿ ಹೊಡಿದ್ರಿ. ಹೌದಾ? ಈ ಸಲ ಮಳೆ ಕಡಿಮೆ ಇದೆಲ್ಲ, ಹೆಂಗೆ ಏನು ಮಾಡ್ತಿದ್ದೀರಿ? ಹಂಗೆ ಐತಿ ಸರ, ನಡೀತಿದೆ. ಮತ್ತು ಮಾಡಬೇಕ್ರಿ. ಹೌದಾ? ನಿಮ್ಮೂರೆಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ. ಯಾವ ಊರು ನಿಮ್ಮದು? ಇದಾವ್ರಿ ಕನಕೂರು ಅಂತನಾ? ಹೆಂಗೆ ಅಭಿವೃದ್ಧಿ? ಅಭಿವೃದ್ಧಿ ಚೆನ್ನಾಗೈತ್ರಿ. ಹಾಂ. ಏನಾದರೂ ಕಷ್ಟ ನಷ್ಟ ಆದ್ರೆ ಜನ ಬಂದು ಮಾತಾಡ್ತಾರೆ ನಿಮ್ಮನ್ನ? ನಾಯಕರು ಮಾತಾಡ್ಸೋದಿಲ್ರಿ. ಇಲ್ಲ. ಇಲ್ಲಿ ಶಾಸಕರು MP ಗಳು ಯಾರು ಸಿಗಲ್ಲ? ಇಲ್ಲಿಲ್ರಿ, ಅದಾರ್ರಿ. ಆದ್ರೆ ಅವರು ಇಂಥದನ್ನೆಲ್ಲ ನೋಡಕ್ಕೆ ಹೋಗೋದಿಲ್ರಿ. ಹಾಂ, ಅವ್ರದ್ದು ಆಯ್ತು, ನಿಮ್ದು ಆಯ್ತು. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರೋದಾ? ಹಾಂ, ಇನ್ವೆಸ್ಟೇಷನ್ ಈ ರೋಡ್ ಗೀಡು ಅಂಥದ್ದೇನು ಕೆಲಸ ಎಲ್ಲ ಮಾಡಿಸಲ್ಲ ಅವರು ವ್ಯಾಪ್ತಿ ಮಾಡಿಸ್ತಾರ್ರಿ. ಹಾಂ, ಅದು ಏನರ ಸ್ಕೀಮ್ ಬಂದಾಗ ಅದು ಮಾಡಿಸ್ತಾರೆ. ಇಲ್ಲ ಹಾಂ. ನಿಮ್ಮ ರೋಡ್ ಅದು ಚೆನ್ನಾಗಿದೆ? ಹಾಂ, ಚೆನ್ನಾಗೈತಿ. ನಿಮ್ಮ ಗಾಡಿ ಏನು ತೊಂದರೆ ಇಲ್ಲ? ಏನು ತೊಂದಿಲ್ಲ. ಗುರುಗಳು ಹೇಗಿದ್ದೀರಿ? ಆರಾಮಿದ್ದೀರಿ ಸರ್.
ಆರಾಮಿದ್ದೀರಿ ಹಾಂ ರೀ. ಹೀಗಿದೆ ಮಳೆ ಕಡಿಮೆ ಇದೆಯಲ್ಲ ಏನ್ ಮಾಡ್ತೀರಿ? ಮಳೆ ಈಗ ಬಿಟ್ಟಿಗೆ ಆಗ್ಯಾವ್ರಿ. ಹಾ. ಮಳೆ ಆಗ್ಬೇಕಾಯ್ತ್ರಿ ಆಗೋದು ಲೇಟ್ ಆಯ್ತಿ. ಹಾ. ಮುಂದೆ ಆದ್ರೆ ಸ್ವಲ್ಪ ಸುಧಾರಣೆ ಆಕ್ಕಾವು. ಹಾ. ಸದ್ಯ ಮಳೆ ಬೇಕ್ರಿ ಈಗ. ಮಳೆ ಬೇಕು. ಮಳೆ ಬೇಕು. ಓಕೆ, ಇದು ಪ್ರಕೃತಿದು. ಪ್ರಕೃತಿ ಜನರದ್ದು, ಜನ ನಾಯಕರದ್ದು ಸಪೋರ್ಟ್. ಜನ ನಾಯಕರು ಈಗ ನಮ್ಮ ನಾಯಕರು ಇಲ್ರಿ ಈಗ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು. ನಾಯಕರು ಬೇಕು. ಅವರ ಅಬ್ಸೆಂಟ್ ಏನಾದ್ರು ಸಮಸ್ಯೆ ಆಗ್ತಿದ್ಯಾ? ನಾಯಕರು ಬೇಕ್ರಿ ಈಗ. ಯಾರನ್ನ ಕೇಳ್ಬೇಕು, ನಾವು ನಾಯಕ ಬೇಕಲ್ಲ. ಈಗ ಅವ್ರು ಇದ್ದಿದ್ರೆ ಕೆಲಸ ಆಗ್ತಿದ್ದು ಕೆಲಸಗಳ ಆಗ್ತಿದ್ದು. ಏನೇನು ಆಗ್ಬೇಕಣ್ಣ ಈ ಊರಿಗೆ? ಈ ಊರಿಗೆ ಇಲ್ಲಿ ಮೆಡಿಕಲ್ ರೀ, ಇಲ್ಲಿ ಡಾಕ್ಟರ್ಸ್ ಬೇಕು, ಅಲ್ಲಿ ಅಂದ್ರೆ ಇವು ಬರ್ಬೇಕ್ರಿ, ಅಲ್ಲಿ ಬೆಡ್ಡು ಎಲ್ಲ ವ್ಯವಸ್ಥೆ ಬೇಕು ರೀ ಆರೋಗ್ಯಕ್ಕೆ. ಈಗ ಅವರ ವಿಚಾರದಲ್ಲಿ ಜನರ ಮನಸ್ಥಿತಿ ಹೆಂಗಿರ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ? ಮನಸ್ಥಿತಿ ಅಂತಂದ್ರೆ ಅವ್ರು ಇದ್ದಿದ್ರೆ ಕೆಲಸ ಹಾಕಿದ್ದು ರೀ, ಅವ್ರಿಲ್ಲ ಈಗ. ಈ ನಮ್ಮನ್ನು ಮೊದಲು ನಾಯಕ ಬೇಕು ರೀ, ಯಾರು ಒಬ್ಬರು ಚುನಾವಣೆ ಆಗ್ಬೇಕು, ಇಲ್ಲಾಂದ್ರೆ ಅವ್ರೇ ಬರ್ಬೇಕು, ಯಾರು ಆಗ್ಬೇಕು ರೀ, ಒಬ್ರು ನಾಯಕ ಬೇಕಲ್ಲ.